ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಗುರುಜಿ ಮಾತಾಡ್ತಾ ಇದ್ದೀನಿ, ಪ್ರಿಯ ರಂಗನಾಥ ಸ್ವಾಮಿ ಬೆಟ್ಟದಿಂದ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ವೆಹಿಕಲ್ ಆಕ್ಸಿಡೆಂಟ್. ಆಯಿತಾ? ವೆಹಿಕಲ್ ಆಕ್ಸಿಡೆಂಟ್, ಟೂ ವೀಲರ್ ಆಗಿರ್ಬೋದು, ಫೋರ್ ವೀಲರ್ ಆಗಿರ್ಬೋದು, ಅಪಘಾತದಲ್ಲಿ ಸುಮಾರು ಜನ ತೀರೋಗಿರಬಹುದು. ಇದಕ್ಕೆ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ, ಗಾಡಿ ಸರಿ ಇಲ್ವೋ, ಏನು ಸರಿ ಇಲ್ವೋ, ಈ ಗಾಡಿಯಿಂದ ಆಕ್ಸಿಡೆಂಟ್ ಆಯಿತು, ಇಲ್ಲ ಜಾಗ ಸರಿ ಇಲ್ಲ, ಜಾಗದಿಂದ ಆಕ್ಸಿಡೆಂಟ್ ಆಯಿತು. ಈ ಎಲ್ಲದಕ್ಕೂ ತಮಗೆಲ್ಲರಿಗೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ವೆಹಿಕಲ್ಗಳನ್ನ ತಗೊಳ್ಳುವಾಗ 8ನೇ ನಂಬರ್ ಇರೋದನ್ನ ತೊಗೋಬೇಡಿ. 8 ನಂಬರ್ ಇರೋದನ್ನ ಅವಾಯ್ಡ್ ಮಾಡಿ. ಎಲ್ಲರೂ ಎಲ್ಲನೂ ಕೂಡೋದ್ರಲ್ಲ 8 ನಂಬರು, ಬಟ್ 8ನೇ ನಂಬರ್ ಒಂದು ಜಾಗದಲ್ಲಿ ಒಂದು ಇರದೇ ಇರೋಂಗೆ ಅವಾಯ್ಡ್ ಮಾಡಬೇಕು. ಇನ್ ಕೇಸ್ ಅವಾಯ್ಡ್ ಮಾಡೋಕ್ಕಾಗಿಲ್ಲ, ಸುಮಾರು ಜನ ತೊಗೊಬಿಟ್ಟಿದ್ದೀವಿ ಗುರುಜಿ, ಏನು ಮಾಡೋದು ಅಂದರೆ ಪರಿಹಾರ ಇದೆ. ಅದಕ್ಕೆ ಸಣ್ಣ ಸಣ್ಣ ಸೊಲ್ಯೂಷನ್ಸ್ ಇದೆ. ಏನು ಮಾಡೋದು ಅಂತ, ಬೋರ್ಡ್ಗೆ ಯಾವ ಕಲರ್ ಏನು ಸ್ಟಿಕ್ಕರ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ. ಅದನ್ನು ನೀವು ಮಾಡ್ಕೊಳ್ಳಿ. ಅದನ್ನು ಗಾಡಿ ಪೂರ್ತಿ ನಂಬರ್ ನೋಡಿದ್ಮೇಲೆ ಮಾಡೋಕ್ಕಾಗೋದು. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸಪ್ ಮಾಡಿಬಿಟ್ಟು ಗಾಡಿ ನಂಬರ್ನ ಫೋನ್ ಮಾಡಿ ಅದಕ್ಕೆ ಪರಿಹಾರವನ್ನು ತಿಳ್ಕೊಳ್ಳಿ. ಅದು ಖಂಡಿತವನ್ನು ಕೊಡ್ತೀನಿ. ಮತ್ತು ಇನ್ನೊಂದು ಈ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಗಾಡಿ ತುಂಬ ಅಪಘಾತ ಆಗ್ತಾ ಇರುತ್ತೆ ಎಲ್ರಿಗೂ. ಇದಕ್ಕೆ ಎರಡು ವಿಧ ಇರುತ್ತೆ. ಮೊದಲನೇದಾಗಿ, ಓಡಾಡುವಂಥ ಜಾಗ ಅದು ಸರಿ. ಕೆಲವೊಂದು ಜಾಗದಲ್ಲಿ 5 ರೋಡ್ಗಳು ಸೇರ್ತವೆ. ಇಂಥ ಜಾಗ ವೆರಿ ಡೇಂಜರಸ್ ಜಾಗ. ಅದು 5 ರೋಡಲ್ಲ, 5 ರೋಡ್ ಇರುತ್ತೆ ಕೆಲವೊಂದು ಸರ್ಕಲ್ಗಳಲ್ಲಿ, ಅದು ಮತ್ತು 3 ರೋಡ್ಗಳು ಸುಮಾರು ಕಡೆ ಇರುತ್ತೆ. ಇದರಲ್ಲಿ ಆಕ್ಸಿಡೆಂಟ್ ಆಗೋದು ಎಚ್ಚೆತ್ತವಾಗಿರುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಮಾವಾಸ್ಯೆ ಹತ್ತಿರ ಮತ್ತು ಪೌರ್ಣಮಿ ಹತ್ತಿರಗಳಲ್ಲಿ ಆಕ್ಸಿಡೆಂಟ್ಗಳ ಸಂಭವಗಳು ಜಾಸ್ತಿ ಇರುತ್ತೆ. ಇದು ಹುಷಾರಾಗಿ ನಿಧಾನಕ್ಕೆ ಹೋದರೆ ಸಾಕು, ಈ ಆಕ್ಸಿಡೆಂಟ್ಗಳನ್ನ ಅವಾಯ್ಡ್ ಮಾಡ್ಬೋದು. ಫಾಸ್ಟಾಗಿ ಹೋದರೆ ಗೊತ್ತಾಗ್ದಿರಂಗೆ ಕೆಲವರು ಆಕ್ಸಿಡೆಂಟ್ ಆಗ್ಬಿಟ್ಟು, ನನಗೆ ಗೊತ್ತೇ ಇಲ್ಲ ಗುರುಜಿ ಏನಾಯಿತು ಅಂತ, ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಸುಮಾರು ಜನ ನೋಡಿದ್ವಿ. ಇದಕ್ಕೆ ನೀವೆಲ್ಲ ಜೋಪಾನಾಗಿರಬೇಕಾಗುತ್ತೆ. ಏನಂತಂತಂದರೆ, ನಿಧಾನಕ್ಕೆ ಗಾಡಿಗಳನ್ನ ಓಡಿಸಿ. ಗಾಡಿ ಚಲನೆಯನ್ನು ನಿಧಾನಕ್ಕೆ ಮಾಡಿದೆ. 4 ವೀಲರ್ ಆಗಲಿ, 2 ವೀಲರ್ ಆಗಲಿ, ಯಾವುದೇ ಒಂದು ಗಾಡಿ ಆಗಿರಲಿ. ಇನ್ನು ಕೆಲವರಿಗೆ ಗಾಡಿಗಳು ಸುಮ್ಮನೆ ರಿಪೇರಿ ಬರ್ತಾನೆ ಇರುತ್ತೆ. ನೀವು ಏನೇ ಮಾಡಿಸೋರು ರಿಪೇರ್ ಮಾಡ್ತಾನೆ ಇರುತ್ತೆ. ಅಂಥವ್ರಿಗೆ ಏನಾಗಿರುತ್ತೆ ಅಂದರೆ, ನಿಮಗೆ ವೆಹಿಕಲ್ ಆಗಿ ಬರಲ್ಲ. ಯೋಗ ಇರೋದೇ ಇಲ್ಲ ನಿಮಗೆ, ವೆಹಿಕಲ್ ಯೋಗ ಇರೋದೇ ಇಲ್ಲ. ವೆಹಿಕಲ್ ಅಂದರೆ 4ನೇ ಮನೆ ಅಂತ ಕರಿತೀವಿ. 4 ಮತ್ತು 11ನೇ ಮನೆ ಸ್ಟ್ರಾಂಗ್ ಇದ್ದಾಗ ವೆಹಿಕಲ್ ಆಗಿ ಬರುತ್ತೆ. ವೆಹಿಕಲ್ ಆಗಿ ಬರದೇ ಇರುವಾಗ ನೀವು ವೆಹಿಕಲ್ ತೊಗೊಂಡು ಈ ರಿಪೇರಿ. ಹಾಗಾದರೆ ನಾವು ವೆಹಿಕಲ್ಲೇ ಇಟ್ಕೋಬಾರ್ದಾ? ಇಟ್ಕೋಬೇಕು. ನಿಮ್ಮ ಮನೇಲಿ ಎಲ್ಲರ ಜಾತಕನ ನೋಡಿ, ಯಾರ ಹೆಸರಲ್ಲಿ ವೆಹಿಕಲ್ ಆಗಿ ಬರುತ್ತೋ ಅವ್ರ ಹೆಸರಿಗೆ ಆ ಗಾಡಿನ ಟ್ರಾನ್ಸ್ಫರ್ ಮಾಡಿಸಿ ಅದನ್ನು ನೀವು ಓಡಿಸ್ಬೋದು. ಇದೊಂದು ಉತ್ತಮ ಪರಿಹಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಗಾಡಿಗಳನ್ನ ಯಾವಾಗ ಮನೆಗೆ ತರಬೇಕು, ಯಾವಾಗ ಡೆಲಿವರಿ ತೊಗೋಬೇಕು, ಎಲ್ಲ ದಿನಗಳು ಗಾಡಿ ತೊಗೊಳಕ್ಕೆ ಒಳ್ಳೆ ಡೆಲಿವರಿ, ಎಲ್ಲ ದಿನಗಳು ಒಳ್ಳೆಯದು. ಬಟ್ ಮುಹೂರ್ತದಲ್ಲಿ ಒಳ್ಳೆ ರಾಹು ಕಾಲದ ಬಿಟ್ಟು ಒಳ್ಳೆ ಕಾಲವನ್ನು ನೋಡಿಕೊಂಡು, ಈಗ ಸುಮಾರು ಜನರೆಲ್ಲ ಪಂಚಾಂಗದಲ್ಲಿ ನೋಡ್ತಾರೆ ನೋಡಿ, ಆ ಒಳ್ಳೆ ಕಾಲದಲ್ಲಿ ಮಾತ್ರ ಮನೆಗೆ ತೊಗೊಬನ್ನಿ. ಈಗ ಹೊಸ್ದಾಗಿ ವೆಹಿಕಲ್ ತೊಗೊಳ್ಳೋರು ಯಾರ ಹೆಸರಿಗೆ ವೆಹಿಕಲ್ ಆಗಿ ಬರುತ್ತೋ ಅವ್ರ ಹೆಸರಿಗೆ ವೆಹಿಕಲ್ಗಳನ್ನ ತೊಗೊಳ್ಳಿ. ಅವ್ರ ಹೆಸರು, ನಿಮ್ಮ ವೈಫ್ ಹೆಸರಿಗೆ ಆಗ್ಬೋದು, ನಿಮ್ಮ ಹೆಂಡತಿ ಹೆಸರಿಗೆ, ನಿಮ್ಮ ಮಕ್ಕಳ ಹೆಸರಿಗೆ ಆಗ್ಬೋದು, ಇಲ್ಲ ಅಂತಂದರೆ ನಿಮ್ಮ ಹಸ್ಬೆಂಡ್ ಹೆಸರಿಗೆ ಆಗ್ಬೋದು. ಲೇಡೀಸ್ ತೊಗೊಳ್ಳೋರು ನಿಮ್ಮ ಹಸ್ಬೆಂಡ್ ಹೆಸರಿಗೆ ಆಗ್ಬೋದು, ಇಲ್ಲ ಮಕ್ಕಳ ಹೆಸರು, ಯಾರ ಹೆಸರಿಗೆ ಆಗುತ್ತೋ ಅವ್ರ ಹೆಸರು ತೊಗೊಳ್ಳಿ. ಅವ್ರ ಹೆಸರು ತೊಗೊಂಡು ಆವಾಗ ನೀವು ಗಾಡಿಗಳನ್ನ ಚಲಾಯಿಸಿ. ನಿಮ್ಮ ಹೆಸರಿಗೆ ಯಾವಾಗ ಆಗಿ ಬರಲು ಹಾಗೆ ರಿಪೇರಿ ಬರೋದಾಗ್ಬೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗ್ಬೋದು, ಇದೆಲ್ಲ ಆಗುತ್ತೆ. ಬಟ್ ಬ್ಲ್ಯಾಕ್ ಮ್ಯಾಜಿಕ್ಕಿಂದನೂ ಆಕ್ಸಿಡೆಂಟ್ಸ್ ಎಲ್ಲ ಆಗುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ಅದನ್ನು ತಿಳ್ಕೊಳ್ಳೋದು ಹೇಗೆ, ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಗೆ ಆಗಿದೆ ಅಲ್ವ ಅಂತ ತಿಳ್ಕೊಳ್ಳೋಕ್ಕೆ ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತದನ್ನ ನೀವೇ ತಿಳ್ಕೊಬೋದು ಮನೇಲಿ. ತಿಳ್ಕೊಳ್ಳೋದ್ರಲ್ಲೂ ಪರಿಹಾರಕ್ಕೆ ಮಾತ್ರ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನಮಗೆ ಕಾಲ್ ಮಾಡಿ ಇಂಟಿಮೇಷನನ್ನು ತೊಗೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವಜನ ಸುಖಿನೋ ಭವಂತು. ನಮಸ್ಕಾರ.